ಸಮಸ್ಯೆ ಇದೆ, ನಮ್ ನೀರಲ್ಲಿ ಸಮಸ್ಯೆ, ನಮ್ಮ ವಾತಾವರಣದ ಸಮಸ್ಯೆ, ಇವೆಲ್ಲದ್ರಲ್ಲೂ ಸಮಸ್ಯೆ ಇರೋದ್ರಿಂದ ಇವತ್ತು ನಾವು ಆರೋಗ್ಯವಾಗಿರ್ಲಿಕ್ಕೆ ಆಗ್ತಿಲ್ಲ. ಚಿಕ್ಕ ಚಿಕ್ಕ ವಯಸ್ಸಲ್ಲಿ ದೊಡ್ಡ ದೊಡ್ಡ ಸಮಸ್ಯೆಗಳು ಎದುರಿಸ್ತಾ ಇದ್ದಾರೆ. ಶಾಕಿಂಗ್ ಅಂದ್ರೆ 3 ವರ್ಷದ ಮಗು ಕ್ಯಾನ್ಸರ್, ಈ ಡಯಾಬಿಟಿಸ್ ಅಂತೆ, ಸಂಧಿವಾತ ಅಂತೆ, ಹಾರ್ಟ್ ಪ್ರಾಬ್ಲಮ್, BP ಅಂತೆ, ಕ್ಯಾನ್ಸರ್ ಅಂತೆ, ಯಾವ 40 ವರ್ಷ 50 ವರ್ಷ ಇರೋರಿಗೆ ಬರ್ತಾ ಇರ್ಲಿಲ್ಲ ರೀ. ಇವೆಲ್ಲದನ್ನ ಏಜ್ ರಿಲೇಟೆಡ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಏಜ್ ರಿಲೇಟೆಡ್ ಡಿಸಾರ್ಡರ್ಸ್ ಅಂದ್ರೆ ವಯಸ್ಸಾಯ್ತು ಬಂತು ಅಂತ. ತುಂಬಾ ಜನ ಉತ್ತರ ಕರ್ನಾಟಕದಲ್ಲಿ ಏನೆಲ್ಲ ಮಾತಾಡ್ತಿದ್ರು ಗೊತ್ತಾ? ಏನೆಲ್ಲ ಮಾತಾಡ್ತಿದ್ರು, ನನ್ನ ಅನುಭವ ಬಂದಿರೋದು ಹೇಳ್ತೀನಿ. ಉತ್ತರ ಕರ್ನಾಟಕದ ಭಾಷೆ ತುಂಬಾ ವಿಚಿತ್ರವಾಗಿರುತ್ತೆ. ಯಾವ್ದೋ 65 ವರ್ಷದ ವ್ಯಕ್ತಿ ಹೇಳ್ತಾರೆ, ನನಗೆ ನಡಿಲಿಕ್ಕೆ ಆಗ್ತಾ ಇಲ್ಲ, ನನಗೆ ಸಂಧಿವಾತ ಶುರುವಾಗ್ತಿದೆ, ಆರ್ಥೈಟಿಸ್ ಪೇನ್ ಸ್ಟಾರ್ಟ್ ಆಗ್ಬಿಟ್ಟಿದೆ ಅಂತ ಪೇಚಾಡ್ತಿದ್ರೆ, ಇನ್ನೊಬ್ರು ಹೇಳ್ತಾರಂತೆ, ಏನ್ ಅಥ್ಲೆಟಿಕ್ಸ್ ಹೋಗ್ಬೇಕಾದ್ರೆ, ರನ್ನಿಂಗ್ ರೇಸ್ ಹೋಗ್ಬೇಕಾಗಿತ್ತ ನೀನು, ಅಷ್ಟು ನಿಂಗ್ ವಯಸ್ಸು ಆಗೋಯ್ತು ಅದಕ್ಕೆ ಬಂದಿದೆ ಅಂತ. ಇವತ್ತಿನ ಕಾಲದಲ್ಲಿ 10 ವರ್ಷದ ಮಕ್ಕಳಲ್ಲೂ ನೋಡ್ತಾ ಇದೀವಿ ಅದು. ಸೊ ಇವತ್ತು ಆರೋಗ್ಯವನ್ನ ಕಾಪಾಡ್ಕೊಳ್ಳೋದು ಕಷ್ಟ ಆಗ್ತದೆ. ದುರದೃಷ್ಟವಶಾತ್ ಪೇಷಂಟ್ ಆದ ಮೇಲೆ ಏನ್ ಮಾಡ್ಬೇಕು ಅನ್ನೋ ಮೆಡಿಕಲ್ ಫೀಲ್ಡ್ ಇದೆ ಆಗ್ಲಿ, ಪೇಷಂಟ್ ಆಗದಂಗೆ ಇರ್ಬೇಕಾದ್ರೆ ಏನ್ ಮಾಡ್ಬೇಕು ಅನ್ನೋ ವೆಲ್ನೆಸ್ ಫೀಲ್ಡ್ ಇಲ್ಲ, ಆ ಮಾರ್ಗದರ್ಶನ ಇಲ್ಲ. ಆ ಒಂದು ಕಾರಣಕ್ಕೆ ನಾನು ಹೇಳ್ತಿದ್ದೆ, ಒಂದು ವಂಡರ್ಫುಲ್ ಆರ್ಗನೈಸೇಷನ್, ಒಂದು ಸಂಸ್ಥೆಯಲ್ಲಿ ನೀವು ಇದೀರಾ, ಸರಿಯಾಗಿ ಬಳಸ್ಕೊಳ್ಳಿ. ಇವತ್ತು ವೆಲ್ನೆಸ್ ರಂಗದಲ್ಲಿ ಇದ್ದೀರಾ, ನಾಳೆ ನೀವು ವೆಲ್ನೆಸ್ ಕನ್ಸಲ್ಟೆಂಟ್ ಆಗ್ತೀರಾ, ವೆಲ್ನೆಸ್ ಡಾಕ್ಟರ್ ಆಗ್ತೀರಾ, ಯಶಸ್ವಿಯಾಗಿ ಕೋರ್ಸ್ ಮುಗಿಸ್ಕೊಂಡ್ಮೇಲೆ ಅಧಿಕೃತವಾಗಿ ಹೋಲ್ಡರ್ ಆಗ್ತೀರಾ, ಕ್ಲಿನಿಕ್ ನ ಓಪನ್ ಮಾಡಬಹುದು ನೀವು ಅಂತ ಕೋರ್ಸ್ಗೆ ಜಾಯ್ನ್ ಆಗಿದ್ದೀರಾ. ನಾಲೆಜ್ ಈಸ್ ಪವರ್. ಮತ್ತೊಂದು ಪ್ರಶ್ನೆ ಬರುತ್ತೆ, ಸರ್ ನಾನು ಪ್ರತಿನಿತ್ಯ ಒಳ್ಳೆ ಊಟನೇ ಮಾಡ್ತೇನೆ, ನಮ್ಮಮ್ಮ ಒಳ್ಳೆ ಅಡಿಗೆನೆ ಮಾಡ್ತಾರೆ, ನನ್ನ ಮಿಸಸ್ ಒಳ್ಳೆ ಅಡಿಗೆನೆ ಮಾಡ್ತಾರೆ, ನನಗೇನ್ ರೋಗ ಬರಬಾರದಲ್ಲ? ನೋಡೋಣ, ಇವತ್ತು ಊಟ ಮಾಡ್ತಿರುವಂತ ಆಹಾರದಲ್ಲಿ ಏನ್ ಸಮಸ್ಯೆಗಳಿದೆ, ಚಿಕ್ಕ ಪುಟ್ಟದ ಕೆಲವೊಂದು ಹೇಳ್ತೀನಿ, ನೀವು ತಗೊಳ್ತಿರುವಂತ ಆಹಾರದಲ್ಲ ಸಮಸ್ಯೆಗಳಿದೇನಿಲ್ಲ ಅಂತ ನೋಡ್ಕೊಳ್ಳಿ. ಮೊದಲೇದು 1-2 ತಪ್ಪುಗಳು ನನ್ನಿಂದ ನಿಮ್ಮಿಂದಲ್ಲ, ನಮ್ಮ ಆಹಾರವನ್ನು ಬೆಳೆದುಕೊಡ್ತಾರಂತ ರೈತರಿಂದನೇ ತಪ್ಪಾಗ್ತಾ ಇದೆ. ಅಥವಾ ಉದ್ದೇಶಪೂರ್ವಕವಾಗಿ ತಪ್ಪು ಮಾಡ್ತಾ ಇಲ್ಲ, ಪಾಪ ಆತನಿಗೆ ವೈಜ್ಞಾನಿಕ ಶಿಕ್ಷಣ ಇಲ್ಲ, ಮಾರ್ಗದರ್ಶನ ಇಲ್ಲ, ಕೋಚಿಂಗ್ ಇಲ್ಲ, ಟ್ರೈನಿಂಗ್ ಇಲ್ಲ, ಆತ ತಪ್ಪು ಮಾಡ್ತಾ ಇದ್ದಾನೆ. ಇದೇ ತಪ್ಪುಗಳು 50 ವರ್ಷದ ಹಿಂದೆ ರೈತ ಮಾಡ್ತಾ ಇರಲಿಲ್ಲ, ಇವತ್ತು ನಡೀತಾ ಇದೆ. ಏನ್ ತಪ್ಪು ನಡೀತಾ ಇದೆ ಅಂದ್ರೆ, ಮುಂಚೆ ಕಾಲದಲ್ಲಿ ರೊಟೇಷನ್ ಆಫ್ ಕ್ರಾಪ್ಸ್ ಅನ್ನೋ ವೈಜ್ಞಾನಿಕ ಪದ್ಧತಿಯನ್ನ ಫಾಲೋ ಮಾಡ್ತಾ ಇದ್ದ. ರೊಟೇಷನ್ ಆಫ್ ಕ್ರಾಪ್ಸ್ ಅಂದ್ರೆ, ಈ ಸರ್ತೆ ಬೆಳೆನೆ ಬೆಳೆದ್ರೆ ಪ್ರತಿ ಸರ್ತೆ ಬೆಳೆಗಳಲ್ಲಿ ಬದಲಾವಣೆ ಮಾಡ್ತಾ ಇದ್ದ. ಇವತ್ತಾಗ್ತಾ ಇಲ್ಲ ಫ್ರೆಂಡ್ಸ್ ಅದು. ಎರಡನೇದು, ಮುಂಚೆ ಕಾಲದಲ್ಲಿ ವರ್ಷಕ್ಕೆ 1 ಅಥವಾ 2 ಬೆಳೆಗಳನ್ನ ತೆಗಿತಾ ಇದ್ದ. ಈಗ ಒಣ ಭೂಮಿ ಇದ್ರೆ ಮಾತ್ರ 1 ಅಥವಾ 2 ತೆಗಿತಾ ಇದಾರೆ, ನೀರಾವರಿ ಇರುವಂತವ್ರು 3-4 ಬೆಳೆ ತೆಗಿತಾ ಇದಾರೆ. ನನಗೆ ಹೇಳ್ತಾ ಹೋದ್ರೆ ಇನ್ನು ಹಲವಾರು ತಪ್ಪುಗಳು ನಡೀತಾ ಇರೋದ್ರಿಂದ ವ್ಯವಸಾಯ ಪದ್ಧತಿಯಲ್ಲಿ ವಿಜ್ಞಾನಿಗಳು ಹೇಳ್ತಾರೆ, ಭೂಮಿಗೆ ಒಂದು ದೊಡ್ಡ ಸಮಸ್ಯೆ ಶುರುವಾಗಿದೆ, ಅದನ್ನ ಪ್ರಪಂಚದ ಅತಿ ದೊಡ್ಡ ಸಮಸ್ಯೆ ಅಂತ ಕರೀತಾರೆ. ಏನಂತ ಹೇಳ್ತೀನಿ, ಬರ್ಕೊಳ್ಳಿ ಪ್ರಯತ್ನ ಪಡಿ. ಅದನ್ನ ಇಂಗ್ಲಿಷ್ ನಲ್ಲಿ ನ್ಯೂಟ್ರಿಷನಲ್ ಡೆಫಿಷಿಯನ್ಸಿ ಆಫ್ ಸಾಯಿಲ್ ಅಂತ ಕರೀತಾರೆ. ಮಣ್ಣಿನ ಸಾಂದ್ರತೆನೆ ಕಡಿಮೆ ಆಗ್ತಾ ಇದೆ, ಮಣ್ಣಿನ ಫಲವತ್ತತೆನೆ ಕಡಿಮೆ ಆಗ್ತಾ ಇದೆ. ಇದರಿಂದಾಗಿ ನಾವು ತಿನ್ನುವಂತ ಆಹಾರದಲ್ಲಿ ಏನು ಪೋಷಕಾಂಶಗಳು ಬರಬೇಕು, ಆ ಪೋಷಕಾಂಶಗಳೇ ಕಡಿಮೆ ಆಗ್ತಾ ಇದೆ. ಪೋಷಕಾಂಶಗಳು ಅಂತ ಒಂದು ಹೊಸ ಪದವನ್ನು ಬಳಸಿದೆ, ಅದಕ್ಕೆ ಇಂಗ್ಲಿಷ್ ನಲ್ಲಿ ನ್ಯೂಟ್ರಿಷನ್ಸ್ ಅಂತ ಕರೀತಾರೆ. ನ್ಯೂಟ್ರಿಷನ್ಸ್ ಅಂತ ಅಂದ್ರೆ ಪ್ರೋಟೀನ್ಸ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್, ಅಮಿನೋ ಆಸಿಡ್ಸ್, ಎನ್ಸೈಮ್ಸ್, ಮಿನರಲ್ಸ್, ಫೈಬರ್, ಫ್ಯಾಟಿ ಆಸಿಡ್, ಇವೆಲ್ಲವುಗಳನ್ನ ಸೇರಿಸಿ ಒಂದು ಪದದಲ್ಲಿ ಪೋಷಕಾಂಶಗಳು, ನ್ಯೂಟ್ರಿಷನ್ಸ್ ಅಂತ ಕರಿತೀವಿ. ಇವೆಲ್ಲ ಯಾರಿಗೆ ಬೇಕು ಅಂತಂದ್ರೆ ನಮ್ಮ ಜೀವಕೋಶಗಳಿಗೆ ಬೇಕು. ತುಂಬಾ ಜನರಿಗೆ ಊಟ ಯಾಕೆ ಮಾಡ್ಬೇಕು ಅಂತ ಕಾರಣ ಗೊತ್ತಿಲ್ಲ ಫ್ರೆಂಡ್ಸ್. ಇದು ಬೇಡ, ಇದು ಆನ್ಲೈನ್ ಕ್ಲಾಸ್ ನಲ್ಲಿ ರಿಪೀಟ್ ಮತ್ತೆ ಒಬ್ಬರಿಗೋಸ್ಕರ ಸುಮಾರು 200 ಜನ ಒಂದು ಸರ್ತಿ ರಿಪೀಟ್ ಮಾಡಿ ಅಂತಂದ್ರೆ 1 ತಾಸಿನ ಕ್ಲಾಸ್ 4 ತಾಸು ಆಗುತ್ತೆ. ಆದ್ರಿಂದ ಹೇಳಿದೆ ಮಧ್ಯದಲ್ಲಿ ಟೈಪಿಂಗ್ ಬೇಡ ಅಂತ ಫ್ರೆಂಡ್ಸ್. ನಾನು ಹೇಳ್ತಾ ಇದ್ದೆ, ತುಂಬಾ ಜನರಿಗೆ ಗೊತ್ತಿಲ್ಲ ನಾವು ಊಟ ಯಾತಕ್ ಮಾಡ್ಬೇಕು ಅಂತ. ತುಂಬಾ ಜನ ಹೊಟ್ಟೆ ತುಂಬಿಸೋದಕ್ಕೋಸ್ಕರ ಊಟ ಮಾಡ್ತಾರೆ, ನಾಲ್ಗೆ ರುಚಿಗೋಸ್ಕರ ಊಟ ಮಾಡ್ತಾರೆ. ಬಟ್ ನಿಜವಾದ ಅರ್ಥದಲ್ಲಿ ಊಟ ಅಂದ್ರೆ ನಾವು ತಿಂದಂತ ಆಹಾರ ಒಳಗಡೆ ಹೋಗಿ ಜೀವಕೋಶಗಳಿಗೆ ಬೇಕಾದಂತ ಆಹಾರವಾಗಿ ಕನ್ವರ್ಟ್ ಆಗುತ್ತೆ. ಜೀವಕೋಶಗಳಿಗೆ ಬೇಕಂತ ಆಹಾರ ನಾವು ತಿನ್ನುವಂತ ಇಡ್ಲಿ, ವಡೆ, ದೋಸೆ, ಪೂರಿ, ಪಾನಿಪುರಿ, ಗೋಬಿ, ಚಿಕನ್, ಮಟನ್, ಬಿರಿಯಾನಿ, ಕರ್ಡ್ ರೈಸ್, ಆಪಲ್, ಅದ್ರಲ್ಲಿ ಇರುವಂತ ಪೋಷಕಾಂಶಗಳು ಬೇಕು. ಪ್ರತಿಯೊಂದು ಆಹಾರದಲ್ಲಿ ತನ್ನದೇ ಆದಂತ ಪೋಷಕಾಂಶಗಳ ಸಮೂಹ ಇರ್ತದೆ, ಗ್ರೂಪ್ ಇರುತ್ತೆ. ಅದು ನಾವು ತಿನ್ನಂತ ಆಹಾರ ಒಳಗಡೆ ಹೋಗಿ ಡೈಜೆಸ್ಟ್ ಆಗಿ ಆ ಪೋಷಕಾಂಶಗಳಿಗೆ ತಯಾರಾಗುತ್ತೆ. ಅವು ಯಾವ್ಯಾವ ಅಂಗದ ಯಾವ್ಯಾವ ಜೀವಕೋಶಗಳಿಗೆ ಯಾವ್ಯಾವ ಪೋಷಕಾಂಶಗಳು ಬೇಕೋ ಅದು ಸಪ್ಲೈ ಆಗುತ್ತೆ. ಅದಕ್ಕೆ ಜೀರ್ಣಾಂಗ ಕ್ರಿಯೆ ಅಂತ ಇರುವಂತದ್ದು, ಡೈಜೆಸ್ಟಿವ್ ಸಿಸ್ಟಮ್ ಅಂತ ಇರುವಂತದ್ದು.
ಬಟ್ ರೈತ ಮಾಡ್ತಿರೋಂತ ತಪ್ಪುಗಳಿಂದಾಗಿ ಇವತ್ತು ನಾವು ತಿನ್ನುವಂತ ಆಹಾರದಲ್ಲಿ ಬರಬೇಕಾಗಿರುವಂತ ಪೋಷಕಾಂಶಗಳೇ ಕಡಿಮೆ ಆಗ್ತಾ ಇದಾವೆ, ನ್ಯೂಟ್ರಿಷನ್ಸ್ ಕಡಿಮೆ ಆಗ್ತಾ ಇದೆ. ಈಗ ನಿಮ್ಗೊಂದ್ ಸ್ವಲ್ಪ ಐಡಿಯಾಸ್ ಇರ್ಲಿಕ್ಕೆ ಶುರು ಆಯ್ತು ರೋಗ ಹೇಗೆ ಶುರು ಆಗುತ್ತೆ ಅಂತ. 3 ದಿವಸ ನಾವು ಊಟ ಮಾಡಿಲ್ಲ ಅಂದ್ರೆ ನಮ್ಗೆ ಏನ್ ಸ್ಥಿತಿ ಆಗುತ್ತೆ, ಆದ್ರೆ 5 ದಿವಸ ಊಟ ಮಾಡಿಲ್ಲ ಅಂದ್ರೆ ಜೀವನ ಹೋಗುವಂತ ಪರಿಸ್ಥಿತಿ ಬರುತ್ತೆ. ಅಂತದ್ರಲ್ಲಿ ಜೀವಕೋಶಗಳಿಗೆ ಬೇಕಾದಂತ ಊಟವನ್ನ, ಪೋಷಕಾಂಶಗಳನ್ನ 3 ದಿವಸ, 4 ದಿವಸ, 5 ದಿವಸ, 10 ದಿವಸ ಕೊಟ್ರೆ ವ್ಯತ್ಯಾಸ ಬೀಳಲ್ಲ. ಅದೇ 1 ವರ್ಷ, 2 ವರ್ಷ, 3 ವರ್ಷ ಕೊಡದೇ ಇದ್ದಾಗ ಆ ಜೀವಕೋಶಗಳು ಸರಿಯಾಗಿ ಕೆಲಸ ಮಾಡ್ಲಿಕ್ಕೆ ಆಗಲ್ಲ. ಇವಾಗ ಜೀವಕೋಶ ಸರಿ ಕೆಲಸ ಮಾಡಲ್ಲ, ಅಂಗ ಸರಿ ಕೆಲಸ ಮಾಡಲ್ಲ. ರೋಗ ಹೇಗೆ ಶುರು ಆಗುತ್ತೆ ಗೊತ್ತಾಯ್ತು ನಿಮ್ಗೆ. ವಾಟ್ ಆರ್ ದ ರೀಸನ್ಸ್ ಫಾರ್ ದ ಡಿಸೀಸಸ್ ಚರ್ಚೆ ಮಾಡ್ತಾ ಇದೀವಿ. ಇನ್ನೂ ಒಂದು ತಪ್ಪು ವ್ಯವಸಾಯ ಮಾಡುವಾಗ ನಡೀತಾ ಇದೆ. ಏನ್ ತಪ್ಪು ಮಾಡ್ತಾ ಇದ್ದಾನೆ ಅಂತಂದ್ರೆ ಕೆಮಿಕಲ್ಸ್ ನ ಬಳಸಿ ವ್ಯವಸಾಯ ಮಾಡ್ತಾ ಇದ್ದಾನೆ. ರಾಸಾಯನಿಕ ಗೊಬ್ಬರಗಳು, ಫರ್ಟಿಲೈಸರ್ಸ್ ರೂಪದಲ್ಲಿ, ಪೆಸ್ಟಿಸೈಡ್ಸ್ ರೂಪದಲ್ಲಿ, ಕ್ರಿಮಿಕೀಟನಾಶಕಗಳ ರೂಪದಲ್ಲಿ ಪ್ರತಿ ತುತ್ತಿನಲ್ಲಿ, ವಿಜ್ಞಾನಿಗಳು ಹೇಳ್ತಾರೆ ಪ್ರತಿ ತುತ್ತಿನಲ್ಲಿ ಅತಿ ಸೂಕ್ಷ್ಮ ರೂಪದಲ್ಲಿ ನಮ್ಮ ಶರೀರಕ್ಕೆ ಕೆಮಿಕಲ್ಸ್ ಹೋಗ್ತಾ ಇದೆ ನಮ್ಮ ಆಹಾರದ ಮುಖಾಂತರ. ಆ ಕೆಮಿಕಲ್ಸ್ ಹೋಗಿ 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 ಎಲ್ಲಿ ಸೇರ್ಕೊಳ್ತೇವೆ ಅಂದ್ರೆ ಜೀವಕೋಶಗಳಲ್ಲಿ ಸೇರ್ಕೊಳ್ತೇವೆ. ಇದು ಒಂದು ಆರೋಗ್ಯವಾಗಿರುವಂತ ಜೀವಕೋಶ ಅನ್ಕೋಣ. ಇಷ್ಟು ದೊಡ್ಡದಿರಲ್ಲ ಜೀವಕೋಶ. ಜೀವಕೋಶ ಸೈಜ್ ಎಷ್ಟಿರುತ್ತೆ ಅಂತ ಹೇಳ್ಬಿಡ್ತೀನಿ. ಜೀವಕೋಶ ಸೈಜ್ ಎಷ್ಟು ಅಂತಂದ್ರೆ ಒಂದು ಹನಿಯ ರಕ್ತದಲ್ಲಿ 1 ಕೋಟಿ ಜೀವಕೋಶಗಳು ಇರ್ತವೆ. ಅಂದಾಜು ಸಿಗ್ತದೆ ನಿಮಗೆ. ಇದ್ರದ ಪೌಡರ್ ಅಲ್ಲ ಫ್ರೆಂಡ್ಸ್, ನಿಮ್ಮ ಫೇಸ್ ಪೌಡರ್ ಒಂದು ಕಣದಲ್ಲಿ 100 ಜೀವಕೋಶಗಳು ಇರ್ತವೆ. ಕಣ್ಣಿಗೆ ಕಾಣಿಸಿದಂತ ಅತಿ ಸೂಕ್ಷ್ಮ ಜೀವಿ ಫ್ರೆಂಡ್ಸ್, ಮೈಕ್ರೋಸ್ಕೋಪಿಕ್ ಅಂತ ಕರಿತೀವಿ. ಹೆಣ್ಮಕ್ಳ ಕೂದಲಲ್ಲ, ಗಂಡಸರ ಕೂದಲಲ್ಲ, ಈ ಒಂದು ಕೂದಲಲ್ಲಿ 1 ಕೋಟಿ ಜೀವಕೋಶಗಳು ಇರ್ತವೆ. ಕೋಟಿ 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 ಜೀವಕೋಶಗಳಿಂದ ಇಡೀ ಮನುಷ್ಯನ ಶರೀರ ತಯಾರಾಗಿದೆ. ಅಂತ ಕಣ್ಣಿಗೆ ಕಾಣಿಸುವಂತ ಒಂದು ಜೀವ ಬಗ್ಗೆ ಇವತ್ತು ನಾನು ಮಾತಾಡ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಆ ಜೀವಕೋಶದ ಬಗ್ಗೆ ಮತ್ತೆ ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಆ ಜೀವಕೋಶದಲ್ಲೂ ಪಾರ್ಟ್ಸ್ ಇರ್ತವೆ, ಅದೇ ಕಣ್ಣಿಗೆ ಕಾಣಿಸಲ್ಲ ಅಂತದ್ ಅದ್ರ ಒಳಗಡೆ ಮತ್ತೆ ಪಾರ್ಟ್ಸ್ ಇದಾವೆ. ಅದ್ಭುತ. ನೆಕ್ಸ್ಟ್ ಕ್ಲಾಸ್ ವಿಲ್ ಬಿ ವೆರಿ ಇಂಟ್ರೆಸ್ಟಿಂಗ್. ನಾನು ಹೇಳ್ತಾ ಇದ್ದೆ, ಆ ಪೋಷಕಾಂಶ ಕೊರತೆಯಿಂದಾಗಿ ಜೀವಕೋಶ ಸರಿ ಕೆಲಸ ಮಾಡಲ್ಲ. ಆ ಕೆಮಿಕಲ್ಸ್ ಹೋಗಿ ಆ ಒಂದು ಜೀವಕೋಶ, ಆರೋಗ್ಯವಾಗಿರುವಂತ ಜೀವಕೋಶದ ಒಳಗಡೆ ಸೇರ್ಕೊಂಡು ಈ ಜೀವಕೋಶವನ್ನು ಡ್ಯಾಮೇಜ್ ಮಾಡ್ಲಿಕ್ಕೆ ಶುರು ಮಾಡುತ್ತೆ. ಈ ಜೀವಕೋಶದಲ್ಲಿ 2 ತರದ ಡ್ಯಾಮೇಜ್ ಶುರು ಆಗುತ್ತೆ. ಒಂದು ಫಂಕ್ಷನಲ್ ಡ್ಯಾಮೇಜ್ ಅಂತ ಕರಿತೀವಿ, ಇನ್ನೊಂದು ಸ್ಟ್ರಕ್ಚರಲ್ ಡ್ಯಾಮೇಜ್ ಅಂತ ಕರಿತೀವಿ. ಎರಡನ್ನು ಸಂಕ್ಷಿಪ್ತವಾಗಿ ಬರೆದಿದ್ದೀನಿ. ಫಂಕ್ಷನಲ್ ಡ್ಯಾಮೇಜ್ ಅಂದ್ರೆ ಕ್ರಿಯೆಯಲ್ಲಿ ಬದಲಾವಣೆ ಆಗುತ್ತೆ, ಮಾಡುವಂತ ಕೆಲಸದಲ್ಲಿ ಬದಲಾವಣೆ ಆಗುತ್ತೆ. ಸ್ಟ್ರಕ್ಚರಲ್ ಡ್ಯಾಮೇಜ್ ಅಂದ್ರೆ ಅದರ ಆಕಾರದಲ್ಲಿ ಬದಲಾವಣೆ ಆಗುತ್ತೆ. ಅಂದ್ರೆ ಈಗ ಆರೋಗ್ಯವಾಗಿರುವಂತ ಜೀವಕೋಶ ಸತ್ತಿಲ್ಲ, ಇನ್ನು ಜೀವಂತವಾಗಿದೆ, ಬಟ್ ಶೇಪ್ ಚೇಂಜ್ ಆಗ್ತಾ ಹೋಗ್ತದೆ, ಕೆಡ್ತಾ ಹೋಗ್ತಾ ಇದೆ. ನಿಮ್ಮನೇಲಿ ಒಂದ್ ಯಾವ್ದಾದ್ರು ಆಪಲ್ ಅಥವಾ ನಿಂಬೆ ಹಣ್ಣು ಅಥವಾ ಈರುಳ್ಳಿ ಅದು ಕೆಡ್ತಾ ಹೋದಾಗ ಅದರ ಸೈಜ್, ಶೇಪ್ ಹ್ಯಾಕ್ ಚೇಂಜ್ ಆಗ್ತಾ ಹೋಗುತ್ತೆ ನೋಡಿ, ಹಾಗೆ ಕೊಳಿತಾ ಹೋಗುತ್ತೆ ನೋಡಿ. ಅದೇ ರೀತಿ ಜೀವಕೋಶ ಡ್ಯಾಮೇಜ್ ಆಗ್ಲಿಕ್ಕೆ ಶುರು ಆಗ್ತವೆ. ಹೀಗೆ ಡ್ಯಾಮೇಜ್ ಆದ್ಮೇಲೂ ಕೆಲಸ ಮಾಡ್ತಾ ಇರುತ್ತೆ, ಬಟ್ ಮುಂಚೆ ಮಾಡಿದಷ್ಟು ಕೆಲಸ ಸರಿ ಇರಲ್ಲ. ಸೊ ಯಾವಾಗ ಹೀಗಾಗಿ ಕೆಲಸ ಮಾಡ್ತಾ ಇರ್ತವೆ ಅವಾಗ ಎಲ್ಲಾ ಜೀವಕೋಶಗಳು ಸರಿ ಕೆಲಸ ಮಾಡಲ್ಲ, ಅವಾಗ ಅಂಗ ಸರಿ ಕೆಲಸ ಮಾಡಲ್ಲ, ರೋಗ ಶುರುವಾಗುತ್ತೆ. ರೋಗಗಳು ಬರ್ಲಿಕ್ಕೆ ಕಾರಣ ಏನು ಚರ್ಚೆ ಮಾಡ್ತಾ ಇದೀವಿ. ರೀಸನ್ಸ್ ಫಾರ್ ದ ಡಿಸೀಸಸ್. ನನ್ ಮಧ್ಯದಲ್ಲಿ ಕೆಲವು ಸರ್ತಿ ಗ್ಯಾಪ್ ಕೊಡ್ತಾ ಇರ್ತೀನಿ, ಆ ಸಂದರ್ಭದಲ್ಲಿ ಬರ್ಕೊಳ್ಳಿ ಅಂತ. ನಾ ಇನ್ನು ಆಹಾರದಲ್ಲಿ ಹೇಳ್ತಾ ಹೋದ್ರೆ ವಿಪರೀತ ತಪ್ಪುಗಳು ನಡೀತಾ ಇದೆ ಫ್ರೆಂಡ್ಸ್. 1-2 ಅಲ್ಲ, 100 ತಪ್ಪುಗಳನ್ನ ಹೇಳ್ತೀನಿ. ಮೇ ಬಿ ಇನ್ನೊಂದ್ 2-3 ತಿಳ್ಕೊಳ್ಳೋಣ. ಈ ಉದಾಹರಣೆಗೆ ಸ್ವಲ್ಪ ಜನ ಪೆಪ್ಸಿ, ಕೋಕೋ ಕೋಲಾ, ಅದರಲ್ಲಿ ಬಂದಂತ ಒಂದು ಸೂಕ್ಷ್ಮ ರೂಪದ ಅಂಶ, ಒಂದು ಕೆಮಿಕಲ್ ನಮ್ಮ ಶರೀರದ ಜೀವಕೋಶವನ್ನು ಡ್ಯಾಮೇಜ್ ಮಾಡುತ್ತೆ. ಸ್ವಲ್ಪ ಜನ ಸ್ವೀಟ್ ಸ್ಟಾಲ್ ಹೋಗ್ತಾರೆ, ಆ ಸ್ವೀಟ್ ಸ್ಟಾಲ್ ಅಲ್ಲಿ ಸ್ವೀಟ್ ಮೇಲೆ ಒಂದು ಸಿಲ್ವರ್ ಕಲರ್, ಗೋಲ್ಡನ್ ಕಲರ್ ಪೇಪರ್ ಹಾಕಿರ್ತಾರೆ. ಅದು ಇಲ್ದಿರೋ ಸ್ವೀಟ್ ಇರುತ್ತೆ, ಅದನ್ನ ಮುಟ್ಟಲ್ಲ. ತುಂಬಾ ಜನ ನೋಡಿದ್ರೆ, ತುಂಬಾ ಎಜುಕೇಟೆಡ್ ಜನ ಮಾಡೋ ತಪ್ಪೇನು ಅಂತಂದ್ರೆ ಅದ್ರ ಮೇಲೆ ಚೆನ್ನಾಗಿ ಹಾಕಿರ್ಬೇಕು, ಅದನ್ನ ತಿಂತಾರೆ. ಅವ್ರಿಗೆ ಗೊತ್ತಿಲ್ಲ ಆ ಸ್ವೀಟ್ ಅಲ್ಲಿ ಸಮಸ್ಯೆ ಇಲ್ಲ, ಆ ಸ್ವೀಟ್ ಮೇಲೆ ಹಾಕಿದ್ದಾರೆ, ಅದರಲ್ಲಿ ಕ್ಯಾನ್ಸರ್ ನ ಉತ್ಪಾದಿಸುವಂತ ಗುಣ ಇದೆ, ಕಾರ್ಸಿನೋಜೆನಿಕ್ ಪ್ರಾಪರ್ಟಿ ಅಂತ ಕರೀತಾರೆ. ಹಾಗಂತ ಆ ಸ್ವೀಟ್ ನ ಒಂದ್ಸರ್ತಿ ತಿಂದ ತಕ್ಷಣ ಅಥವಾ ಆ ತರದ್ದು ಒಂದು ಪೆಪ್ಸಿಕೋಲಾ ಒಂದ್ಸರ್ತಿ ಕುಡಿದ ತಕ್ಷಣ, ಈ ತರದ್ದು ಕೆಮಿಕಲ್ಸ್ ಹಾಕಿರುವಂತ ರೈತ ಬೆಳೆದಿರುವಂತ ಆಹಾರನ ಒಂದ್ಸರ್ತಿ ಊಟ ಮಾಡಿದ ತಕ್ಷಣ ರೋಗ ಬರಲ್ಲ. ಒಂದ್ ತಕ್ಷಣಕ್ಕೆ ಜೀವಕೋಶ ಡ್ಯಾಮೇಜ್ ಆಗಲ್ಲ. ಹನಿ ಹನಿ ಕುಡಿದ್ರೆ ಸಮುದ್ರ ಅಂತ ಹೇಳ್ತೀವಿ ಫ್ರೆಂಡ್ಸ್. ಹಾಗೆ ನಿಧಾನಕ್ಕೆ ಆ ಕೆಮಿಕಲ್ಸ್ ಶರೀರದಲ್ಲಿ ಸೇರ್ಕೊಂಡು ಆ ಕೆಮಿಕಲ್ಸ್ 1 ವರ್ಷ 2 ವರ್ಷ ಆದ್ಮೇಲೆ ಈ ತರ ಜೀವಕೋಶ ಡ್ಯಾಮೇಜ್ ಮಾಡ್ಲಿಕ್ಕೆ ಶುರು ಮಾಡ್ತವೆ. ಕೆಲವೊಬ್ಬರ ಶರೀರದಲ್ಲಿ ಅದು 6 ತಿಂಗಳಲ್ಲೇ ಆಗ್ಬೋದು, ಕೆಲವೊಬ್ಬರ ಶರೀರದಲ್ಲಿ 3 ತಿಂಗಳಲ್ಲೇ ಆಗ್ಬೋದು, ಕೆಲವೊಬ್ಬರ ಶರೀರದಲ್ಲಿ 5 ವರ್ಷ ಆದ್ಮೇಲೆ ಆಗ್ಬೋದು.
ಒಟ್ಟಾರೆ ನೋಡೋದಾದ್ರೆ 50-60 ವರ್ಷಕ್ಕೆ ಬರುವಂತ ರೋಗಗಳು ಇವತ್ತು 15-20 ವರ್ಷದೊಳಗಡೆ ಗ್ಯಾರಂಟಿ ಬರ್ತಾ ಇದೆ. ನಾನು ಹೇಳ್ತೀನಿ ಫ್ರೆಂಡ್ಸ್, ಹುಷಾರ ಕೇಳಿಸ್ಕೊಳ್ಳಿ. ನಿಮ್ ಏಜ್ ಎಷ್ಟು ನನ್ಗೆ ಗೊತ್ತಿಲ್ಲ. ತುಂಬಾ ಜನ, ನಾನು 9 ದೇಶಗಳ ಸುತ್ತಿ ಭಾರತದ 45 ಲಕ್ಷಕ್ಕೂ ಹೆಚ್ಚು ಜನರಿಗೆ ಕಾರ್ಯಕ್ರಮ ಕೊಟ್ಟು ನೋಡಿ ಬಂದ ಮೇಲೆ ನನಗೆ ಒಂದು ನೋವು ಆಗ್ತಿರುವಂತದ್ದು ಏನಂದ್ರೆ, ವಿಶೇಷವಾಗಿ 1980 ಆದ್ಮೇಲೆ ಅಥವಾ 1985 ಆದ್ಮೇಲೆ ಹುಟ್ಟಿದ ಜನರೇಷನ್ ಏನಿದ್ದಾರೆ, ದುರದೃಷ್ಟವಶಾತ್ ಆರೋಗ್ಯದ ಬಗ್ಗೆ ತುಂಬಾ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ. ಇವತ್ತು ಹೇಗಾಗಿದೆ ಅಂದ್ರೆ, ಮನೆಯಲ್ಲಿ ತಾತ ಆರೋಗ್ಯವಾಗಿದ್ದಾರೆ, ಮೊಮ್ಮಗನಿಗೆ ರೋಗಗಳಿದೆ. ಹುಟ್ಟುವಾಗಲೇ ಸಮಸ್ಯೆಗಳಿಂದ ಹುಡ್ತಾ ಇರುವಂತ ಜನರೇಷನ್ ನಾವು ಕಾಣ್ತಾ ಇದೀವಿ. ಇವತ್ತು ನೀವು ಹಣ ಖರ್ಚು ಮಾಡ್ಬೇಕಾಗಿರೋದು 2 ಕಾರಣಗಳಿಗೆ. ಹುಷಾರ ಕೇಳಿಸ್ಕೊಳ್ಳಿ, ಗೋಲ್ಡನ್ ಮಾತು ಹೇಳ್ತೀನಿ, ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಕೊಳ್ಳಿ. ₹1,00,00,000 ಒಂದು ನಾನೇನ್ ನೆಕ್ಸ್ಟ್ ಹೇಳ್ತೀನಿ, ಇದಕ್ಕೆ ಕೊಟ್ಟರು ತಪ್ಪಿಲ್ಲ. ಮೊದಲೇದು, ನೀವು ಹಣ ಖರ್ಚು ಮಾಡ್ಬೇಕಾಗಿರುವಂತದ್ದು ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಏನೇನು ಆಹಾರ ಬೇಕು, ನಿಮ್ಮ ಆರೋಗ್ಯವನ್ನ ಕಾಪಾಡಿಕೊಳ್ಳಿಕ್ಕೆ ಏನೇನು ಆಹಾರ ಬೇಕು, ಏನೆಲ್ಲ ನೀವು ಸಪ್ಲಿಮೆಂಟ್ಸ್ ಗಳನ್ನ ಬಳಸಬೇಕಾಗತ್ತೆ, ಏನೆಲ್ಲ ತರಕಾರಿ ಸೊಪ್ಪುಗಳನ್ನ ತಿನ್ಬೇಕಾಗತ್ತೆ, ಅದ್ರ ಬಗ್ಗೆ ಗಮನ ಕೊಡಿ, ಅದಕ್ಕೆ ಖರ್ಚು ಮಾಡಿ. ಮನಿ ಶುಡ್ ಬಿ ಸ್ಪೆಂಟ್ ಆನ್ ದಿಸ್. ಇನ್ನು ಎರಡನೇದು, ನೀವು ಆರ್ಥಿಕವಾಗಿ ಬೆಳೀಲಿಕ್ಕೆ ಬೇಕಾದಂತ ಮಾರ್ಗದರ್ಶನ, ಕೋಚಿಂಗು, ಟ್ರೈನಿಂಗು ಅದೇನಿದೆ ಅದಕ್ಕೆ ಖರ್ಚು ಮಾಡಿ. ಇವೆರಡು ನಿಮ್ಮ ಜೀವನವನ್ನು ಯಶಸ್ಸುಗೊಳಿಸ್ತವೆ. ಇದಕ್ಕೆ ಖರ್ಚು ಮಾಡಿದ ಮೇಲೆ ಇನ್ನು ಹಣ ಉಳಿದಿದೆ ಅಂತಂದ್ರೆ ಅದ್ರ ಬಗ್ಗೆ ನಂತರ ಶೋಕಿ ಮಾಡಿ. ಪಿಕ್ಚರ್ ನೋಡಿ, ಆಪಲ್ ಮೊಬೈಲ್ ತಗೊಳ್ಳಿ, ಕಾರ್ ತಗೊಳ್ಳಿ, ಬಂಗ್ಲೆ ಕಟ್ಸಿ. ಬಟ್ ಫಸ್ಟ್ ಇವೆರಡಕ್ಕೆ ಖರ್ಚು ಮಾಡಿ. ಇವೆರಡಕ್ಕೆ ಖರ್ಚು ಮಾಡಿದ್ರೆ ಅವೆಲ್ಲವುದು ಸಿಗ್ಲಿಕ್ಕೆ ಸಾಧ್ಯತೆ ಇದೆ. ಇವತ್ತು ಶಿಕ್ಷಣಕ್ಕಾಗಿ ಖರ್ಚು ಮಾಡದಿರಂತ ವ್ಯಕ್ತಿ ಜೀವನದಲ್ಲಿ ಮೇಲೆ ಬರ್ಲಿಕ್ಕೆ ಆಗ್ಲಿಲ್ಲ. ಎಷ್ಟೋ ಹಣ ಮಾಡಿದವ್ರನ್ನು ಆರೋಗ್ಯ ಕೆಡಿಸ್ಕೊಂಡಿದ್ದಕ್ಕೆ ಅದನ್ನ ಎಂಜಾಯ್ ಮಾಡ್ಲಿಕ್ಕೆ ಆಗಿಲ್ಲ. ಫೋಕಸ್ ಆನ್ ಯುವರ್ ಹೆಲ್ತ್, ದಟ್ ಶುಡ್ ಬಿ ಯುವರ್ ಪ್ರಯಾರಿಟಿ. ವೈಜ್ಞಾನಿಕವಾಗಿ ತಿಳ್ಕೊಳ್ತಾ ಇದೀವಿ. ಈ ಒಂದು 6 months ಕೋರ್ಸ್ ನಲ್ಲಿ ವೈಜ್ಞಾನಿಕವಾಗಿ ತಿಳ್ಕೊಳ್ತಾ ಹೋಗೋಣ. ರೋಗ ಅಂದ್ರೆ ಏನು, ಡಿಸೀಸ್, ಪ್ರತಿಯೊಂದು ಡಿಸೀಸ್ ವೈಸ್ ನಾ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಪ್ರತಿಯೊಂದು ಡಿಸೀಸ್ ವೈಸ್ ಇದ್ರದ್ದು ಸಿಲೆಬಸ್ ಆಗಿದೆ ಫ್ರೆಂಡ್ಸ್. ಪ್ರತಿಯೊಂದು ಅಂಗದ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ, ಪ್ರತಿಯೊಂದು ಸಿಸ್ಟಮ್ಸ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶುರು ಮಾಡಿದೀವಿ. ಮೂಲ ನೆಕ್ಸ್ಟ್ ಕ್ಲಾಸ್ ಜೀವಕೋಶ ಸ್ಟ್ರಕ್ಚರ್ ಬಗ್ಗೆ ತಿಳ್ಕೊಳ್ಳಿಕ್ಕೆ ಶುರು ಮಾಡ. ಇನ್ನು ಆಹಾರದಲ್ಲಿ ಹಲವಾರು ತಪ್ಪುಗಳು ನಡೀತಾ ಇದೆ. ತುಂಬಾ ಜನ ಈ ಟೀ ಕುಡಿತಾರೆ, ಚಹಾ. ಕೆಲವೊಬ್ಬರಿಗೆ ಹೇಳ್ತಾ ಇರ್ತಾರೆ, ಬೆಳಿಗ್ಗೆ ಟೀ ಕುಡಿಲಿಲ್ಲ ಅಂದ್ರೆ ಬರೋದೇ ಇಲ್ಲ ಸರ್. ತುಂಬಾ ಜನರಿಗೆ ಗೊತ್ತಿಲ್ಲ, ಅದರಲ್ಲಿ ಕೆಲವೊಂದು ಅಂಶಗಳು ಬರ್ತವೆ. ನೀವು ಮನೆಯಲ್ಲಿ ಜನ ಚಿಕ್ಕ ಮಕ್ಕಳಿಗೆ ಹೇಳದ್ ನೋಡ್ತಾರೆ, ಚಿಕ್ಕ ಮಕ್ಕಳು ಚಹಾ ಕುಡಿಬಾರ್ದು ಅಂತ, ದೊಡ್ಡವರು ಕುಡಿಬಾರ್ದು. ಕಾರಣ ಏನಂದ್ರೆ ಅದ್ರಲ್ಲಿ ಬರುವಂತ ಕೆಲವೊಂದು ಅಂಶಗಳು ಮನುಷ್ಯನ ಜೀವಕೋಶನ ಡ್ಯಾಮೇಜ್ ಮಾಡ್ತವೆ. ಸಿಲಿಂಡರ್ ಬಳಸಿ ಅಡಿಗೆ ಮಾಡೋದ್ರಿಂದ ಜೀವಕೋಶ ಡ್ಯಾಮೇಜ್ ಆಗ್ತವೆ. ನಾ ಹೇಳ್ತಾ ಹೋದ್ರೆ ಹಲವಾರು ಕಾರಣಗಳು. ಆ ಒಂದು ಕಾರಣಕ್ಕೆ, ಸಂಕ್ಷಿಪ್ತವಾಗಿ ಅರ್ಥ ಆಯ್ತು ನಿಮಗೆ, ಆ ಒಂದು ಕಾರಣಕ್ಕೆ ಮನುಷ್ಯ ತನ್ನ ಆರೋಗ್ಯವನ್ನು ಕಾಪಾಡ್ಕೊಳ್ಳೋದು ತುಂಬಾ ಕಷ್ಟ ಆಗ್ತಾ ಇದೆ. ಎಲ್ಲಿಂದ ಶುರು ಮಾಡಿದ್ವಿ ನಾವು? ರೈತ ಮಾಡ್ತಿರುವಂತ ತಪ್ಪಿಂದ ನಮ್ಮ ಆಹಾರದಲ್ಲಿ ಬರಬೇಕಂತ ಪೋಷಕಾಂಶ ಕಡಿಮೆಯಾಗಿ ಜೀವಕೋಶ ಡ್ಯಾಮೇಜ್ ಆಗ್ತಾ ಇದಾವೆ. ಇನ್ನೊಂದ್ಸಲ ರಿಪೀಟ್ ಮಾಡ್ತೇನೆ, ಆ ವ್ಯವಸಾಯದಲ್ಲಿ ಆಗ್ತಿರುವಂತ ತಪ್ಪಿನಿಂದಾಗಿ ಜೀವಕೋಶಗಳಿಗೆ ಬೇಕಂತ ಪೋಷಕಾಂಶಗಳೇ ಕಡಿಮೆ ಆಗ್ತಾ ಇದೆ. ಇನ್ನೊಂದು ತಪ್ಪೇನ್ ನಡೀತಾ ಇದೆ ಗೊತ್ತಾ? ಪೋಷಕಾಂಶಗಳ ವಿಚಾರಕ್ಕೆ ಬಂದಾಗ ಹುಷಾರ ಕೇಳಿಸ್ಕೊಳ್ಳಿ, ಇದು ಹೌದಲ್ಲ ಸಾರ್ ಅಂತೀರ. ಯಾವ ಅಂಗದ ಯಾವ್ಯಾವ ಆರ್ಗನ್ಸ್ ನ ಯಾವ ಜೀವಕೋಶಗಳಿಗೆ ಯಾವ ಪೋಷಕಾಂಶ ಕೊಡಬೇಕು, ಎಷ್ಟು ಕೊಡಬೇಕು, ಯಾವ ತಿನ್ನುವಂತ ಆಹಾರದಲ್ಲಿ ಅದು ಸಿಗತ್ತೆ, ಆ ಆಹಾರವನ್ನು ಪ್ರತಿನಿತ್ಯ ಊಟದಲ್ಲಿ ಎಷ್ಟು ಬಳಸಬೇಕು ಅನ್ನೋ ನಾಲೆಜೇ ಇಲ್ಲದೆ ಇರೋದ್ರಿಂದ ಯಾವ ಅಂಗದ ಯಾವ ಜೀವಕೋಶಗಳಿಗೆ ಯಾವ ಪೋಷಕಾಂಶ ಕೊಡಬೇಕು, ಆ ಪೋಷಕಾಂಶವನ್ನು ಎಷ್ಟು ಕೊಡಬೇಕು ಶಿಕ್ಷಣ ಇಲ್ಲ. ಯಾವ ತಿನ್ನುವಂತ ಆಹಾರದಲ್ಲಿ ಸಿಗುತ್ತೆ, ಆ ಆಹಾರವನ್ನು ಪ್ರತಿನಿತ್ಯ ಅಡಿಗೆಯಲ್ಲಿ ಎಷ್ಟು ಬಳಸಬೇಕು, ಜೀವಂತವಾಗಿರ್ಲಿ ಊಟ ಮಾಡ್ತಾ ಇದ್ದೀವಿ, ಕಟ್ಟೋ ಸತ್ಯ. ಜೀವಂತವಾಗಿರ್ಲಿ ಊಟ. ಟಿವಿ 9 ಅವ್ರು ಬಂದು ಮೈಕ್ ಹಿಡಿದ್ರೆ ನಿಮ್ ತಾಯಿನ ಅಥವಾ ನಿಮ್ಮ ಮಿಸಸ್ ನ ಕೇಳಿ, ಅಮ್ಮ ನೀವು ಮಾಡ್ತಿರೋಂತ ಅಡಿಗೆಯನ್ನು ಊಟ ಮಾಡಿ, ಪ್ರತಿನಿತ್ಯ ಏನ್ ಊಟ ಮಾಡ್ತಾರೆ, ನಿಮ್ಮ ಇಡೀ ಕುಟುಂಬ ಸದಸ್ಯರು ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯನ? ಗ್ಯಾರಂಟಿ ಕೊಡ್ತೀನಿ ಅಂದ್ರೆ ಗ್ಯಾರಂಟಿ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಜೀವಂತವಾಗಿರ್ತಾರೆ, ಗ್ಯಾರಂಟಿ ಕೊಡ್ತೀನಿ.
ಈಗ ನಿಮ್ಗೆ ಅರ್ಥ ಆಗ್ತಾ ಇದೆ. ನಿಮ್ಮ ಕಂಪನಿಯಲ್ಲಿ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿ ನೋಡಿದ್ರೆ, ನೀವು ಆಲ್ರೆಡಿ ಸ್ಟಡಿ ಮಾಡಿದ್ರೆ, ಹೊಸದಾಗಿ ಸೇರಿದವರು ಇವತ್ತಿನಿಂದನೇ ಈ ಕುತೂಹಲಕ್ಕೆ ನೀವು ಇದನ್ನ ಸ್ಟಡಿ ಮಾಡಿ, ಏನೆಲ್ಲಾ ಪ್ರಾಡಕ್ಟ್ಸ್ ಇದೆ, ಏನೆಲ್ಲಾ ಪ್ರಾಡಕ್ಟ್ಸ್ ಇದೆ, ಯಾತಕ್ಕಿದೆ, ಏನೆಲ್ಲಾ ಪ್ರಾಡಕ್ಟ್ಸ್ ಇದೆ, ಯಾತಕ್ಕಿದೆ, ಯಾತಕ್ಕಿದೆ ನಾನು ಹೇಳ್ತೀನಿ ಫ್ರೆಂಡ್ಸ್. ಏನೆಲ್ಲ ಇದೆ ನೀವು ಸ್ಟಡಿ ಮಾಡಿ, ಯಾತಕ್ಕಿದೆ ನಾನು ಹೇಳ್ತೀನಿ. ಇಡೀ ಪ್ರಪಂಚಕ್ಕೆ ಇವತ್ತು ಒಂದು ಕಟ್ಟು ಸತ್ಯ ಅರ್ಥ ಆಗಿದೆ ಪ್ರಪಂಚದಾದ್ಯಂತ. ಏನು? ಇವತ್ತು ನಾನು ನಾರ್ಮಲ್ ಊಟ ಮಾಡುವಂತ ಆಹಾರದಿಂದ ನಾವು ಜೀವಂತವಾಗಿರ್ಲಿಕ್ಕೆ ಸಾಧ್ಯ, ಆರೋಗ್ಯವಾಗಿರ್ಲಿಕ್ಕೆ ಸಾಧ್ಯ ಇಲ್ಲ. ಆರೋಗ್ಯ ಬೇಕು ಅಂತಂದ್ರೆ ಫುಡ್ ಜೊತೆಗೆ ಫುಡ್ ಸಪ್ಲಿಮೆಂಟ್ಸ್ ನ ಅವಶ್ಯಕತೆ ಇದೆ. ಆಹಾರದ ಜೊತೆಗೆ ಆಹಾರದ ಪೂರಕಗಳ ಅವಶ್ಯಕತೆ ಇದೆ. ಪೀಪಲ್ ಹ್ಯಾವ್ ರಿಯಲೈಸ್ ದಟ್. ನಿಮಗಿನ್ನೂ ಅರ್ಥ ಆಗಿಲ್ಲ ಅಂದ್ರೆ ಅದು ನೀವ್ ಹಿಂದೆ ಇದ್ದೀರಾ ಅಂತ. ಪ್ರಪಂಚಕ್ಕೆ ಅರ್ಥ ಆಗಿದೆ, ಡಾಕ್ಟರ್ಗಳಿಗೆ ಅರ್ಥ ಆಗಿದೆ, ಇಂಜಿನಿಯರ್ಸ್ ಅರ್ಥ ಆಗಿದೆ, ಆಟೋ ಡ್ರೈವರ್ ತನಕ ಎಲ್ರಿಗೂ ಅರ್ಥ ಆಗಿದೆ, ತರಕಾರಿ ಮಾರೋರ್ ತನಕ ಎಲ್ರಿಗೂ ಅರ್ಥ ಆಗಿದೆ. ಪ್ರತಿನಿತ್ಯ ಮಾಡುವಂತ ಆ ರೋಟೀನ್ ಫುಡ್ ಅಂತ ಏನ್ ಹೇಳ್ತೀವಿ, ಆ ಫುಡ್ ನಿಂದ ಜೀವಂತವಾಗಿರ್ಲಿಕ್ಕೆ ಸಾಧ್ಯ. ಆರೋಗ್ಯ ಕಾಪಾಡ್ಕೋಬೇಕು ಅಂತಂದ್ರೆ ಪೋಷಕಾಂಶಗಳ ಕೊರತೆ ನೀಗಿಸ್ಬೇಕು, ಆ ಸಪ್ಲಿಮೆಂಟ್ಸ್ ನಾವು ಬಳಸ್ಬೇಕು. ಆ ಒಂದು ಕಾರಣಕ್ಕೆ ನಿಮ್ ಸಂಸ್ಥೆಯಲ್ಲಿ ಈ ಸಮಸ್ಯೆ ಬರಬಾರ್ದು ಇದನ್ನ ಬಳಸಿ, ಈ ಸಮಸ್ಯೆ ಬರಬಾರ್ದು ಇದನ್ನ ಬಳಸಿ, ಈ ಸಮಸ್ಯೆ ಬರಬಾರ್ದು ಈ ಬಳಸಿ, ಈ ಸಮಸ್ಯೆ ಬಂದಿದ್ರೆ ಡಾಕ್ಟರ್ ಔಷಧಿ ಜೊತೆಗೆ ಇದನ್ನ ಬಳಸಿ, ಈ ಸಮಸ್ಯೆ ಬಂದಿದ್ರೆ ಡಾಕ್ಟರ್ ಔಷಧಿ ಜೊತೆಗೆ ಇದನ್ನ ಬಳಸಿ. That is the reason you have a range of products. ಆ ಒಂದು ಕಾರಣಕ್ಕೆ ವೈಜ್ಞಾನಿಕವಾಗಿ ತಿಳ್ಕೋಬೇಕು. ಬರ್ಕೊಳ್ತಾ ಇದೆ. ಓಕೆ, ನಾನು ನಮ್ಮ ಆಹಾರದ ಹಂಗೆ ಇನ್ನೂ ತುಂಬಾ ತಪ್ಪುಗಳಾಗ್ತಾ ಇದೆ. ನಿಮ್ಮೊಂದು ಐಡಿಯಾ ಸಿಗ್ತಾ, ಎಸ್ ನಮ್ಮ ಆಹಾರದಿಂದ ತಪ್ಪುಗಳಾಗ್ತಿರೋದ್ರಿಂದ ನಾವ್ ಇವತ್ತು ಪೇಷಂಟ್ ಆಗ್ತಾ ಇದೀವಿ. ನಮ್ಮ ನೀರಿನ ಬಗ್ಗೆ ಎಕ್ಸ್ಪ್ಲೈನ್ ಮಾಡೋದು ಬೇಡ, ನಿಮ್ಗೆ ಆಲ್ರೆಡಿ ಪರಿಚಯ ಇದೆ. ಇವತ್ತು 2 ತರದ ಸೋರ್ಸ್ ಆಫ್ ವಾಟರ್ ಮಾತ್ರ ಭೂಮಿ ಮೇಲೆ ಇರುವಂತದ್ದು. ಒಂದು ಭೂಮಿ ಕೆಳಗಡೆ ತೆಗೆಯುವಂತದ್ದು ಅಂಡರ್ ಗ್ರೌಂಡ್ ವಾಟರ್, ಅದನ್ನ ನಾವು ಬೋರ್ ವಾಟರ್ ಅಂತ ಕರಿತೀವಿ. ಇನ್ನೊಂದು ಹಳ್ಳ ಕೊಳ್ಳಗಳಿಂದ ನಮ್ಮ ಮನೆಗೆ ಬರುವಂತದ್ದು, ನದಿಗಳ ಮುಖಾಂತರ ನಮ್ಮ ಮನೆಗೆ ಬರುವಂತದ್ದು, ಅದನ್ನ ಕಾರ್ಪೊರೇಷನ್ ವಾಟರ್ ಅಥವಾ ಮುನ್ಸಿಪಾಲಿಟಿ ನೀರು ಅಂತ ಕರೀತಾರೆ. ಎರಡರಲ್ಲೂ ಸಮಸ್ಯೆ ಇದೆ. ಎರಡರಲ್ಲೂ ನಮ್ಮ ಜೀವಕೋಶಗಳನ್ನ ಹಾನಿ ಮಾಡುವಂತ ಅಂಶಗಳಿದೆ. ಆ ಒಂದು ಕಾರಣಕ್ಕೆ ವಾಟರ್ ಫಿಲ್ಟರ್ಸ್, ನಾನು ಹೇಳ್ತೇನೆ ಕೇಳಿ, ಪ್ರತಿ ಸಮಸ್ಯೆಗೂ ವಿಜ್ಞಾನಿಗಳು ಪರಿಹಾರ ಕಂಡುಹಿಡಿದಿದ್ದಾರೆ. ಇವತ್ತು ನಾನು ಬರೀ ಸಮಸ್ಯೆಗಳ ಪಟ್ಟಿ ಹೇಳಿದೆ, ನಿಮಗೆ ಪರಿಹಾರಗಳ ಪಟ್ಟಿ ಹೇಳಲಿಲ್ಲ. ಪೆಪ್ಸಿ ಕೋಕಾ ತಿಂದು ಕುಡಿದು ಆರೋಗ್ಯ ಕೆಡಿಸ್ಕೊಳ್ಳೋ ಬದಲು ಆರೋಗ್ಯಕ್ಕೆ ಉಪಯೋಗ ಅಂತ ಪಾನೀಯಗಳನ್ನ ಕಂಡಿದ್ದಾರೆ, ಅದನ್ನ ಬಳಸಿ. ಈ ತರ ಸ್ವೀಟ್ ಬಳಸೋ ಬದಲು ಈ ತರ ಸ್ವೀಟ್ ಬಳಸಿ. ಈ ತರ ಚಹಾ ಕುಡಿಯೋ ಬದಲು ನಿಮ್ಮ ಸಂಸ್ಥೆಯಲ್ಲೇ ಇರಬಹುದು ನೋಡಿ, ಆ ತರದ ಚಹಾವನ್ನ ಬಳಸಿ. ಆರೋಗ್ಯಕ್ಕೆ ಉಪಯೋಗ ಆಗುವಂತ ಚಹಾನು ಇದೆ. ರೋಗಗಳನ್ನ ತಡೆಗಟ್ಟುವಂತ ವೈಜ್ಞಾನಿಕ ಪ್ರಾಪರ್ಟೀಸ್ ಇರುವಂತ ಅಂಶಗಳಿರುವಂತ ಚಹಾ ಇದೆ. ಅದ್ರ ಬಗ್ಗೆ ವೈಜ್ಞಾನಿಕ ತಿಳ್ಕೊಂಡು ಅವುಗಳನ್ನ ಬಳಸೋಣ. ಪ್ರತಿ ಸಮಸ್ಯೆಗೂ ಪರಿಹಾರ ಕಂಡುಹಿಡಿದಿದ್ದಾರೆ ಫ್ರೆಂಡ್ಸ್. ಕ್ಯಾಲ್ಸಿಯಂನ ಕೊರತೆಯಿಂದ ಈ ಸಮಸ್ಯೆ ಆಗುತ್ತೆ, ಅದಕ್ಕೆ ನಿಮಗೆ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಕಂಡುಹಿಡಿದಿದ್ದಾರೆ. ಪ್ರತಿ ಸಮಸ್ಯೆಗೆ ಪರಿಹಾರ ಕಂಡುಹಿಡಿದಿದ್ದಾರೆ. ಹಾಗೆ ನೀರಿನಲ್ಲಿರುವಂತ ಸಮಸ್ಯೆಗಳಿಗೆ ಪರಿಹಾರ ವಾಟರ್ ಫಿಲ್ಟರ್ ನ ಕಂಡುಹಿಡಿದಿದ್ದಾರೆ. ನಮ್ಮ ನೀರಿನಲ್ಲಿರುವಂತ ಸಮಸ್ಯೆಗಳನ್ನ ತೆಗೆದು ಹಾಕಿ ನಮಗೆ ಯಾವ್ದು ಸಮಸ್ಯೆ ಆಗದೆ ಇರೋ ನೋಡ್ಕೊಳ್ಳಕ್ಕೆ ಬೇಕಾದಂತ ಶುದ್ಧವಾದಂತ ನೀರನ್ನ ಹೊರಗಡೆ ಬಿಡ್ಲಿಕ್ಕೆ ಕಂಡುಹಿಡಿದಿದ್ದಾರೆ. ಆ ವಿಜ್ಞಾನವನ್ನ ತಿಳ್ಕೊಳ್ಳಿ, ಆ ಟೆಕ್ನಾಲಜಿನ ತಿಳ್ಕೊಳ್ಳಿ, ಅಂತ ವಾಟರ್ ಫಿಲ್ಟರ್ ನ ಮನೆಯಲ್ಲಿ ಬಳಸಿ. ಬಟ್ ಎಲ್ರಿಗೂ ಅದು ಆಗ್ತಾ ಇಲ್ಲ, ಆದ್ರಿಂದ ನೀರಿಂದನೂ ಸಮಸ್ಯೆಗಳಾಗ್ತಾ ಇದೆ. ಇವತ್ತು ದುರದೃಷ್ಟವಶಾತ್ ನೀರಿನಿಂದನೇ ಅತಿ ಹೆಚ್ಚು ಸಮಸ್ಯೆಗಳು ಅಂತ ಹೇಳ್ತಾರೆ. ಇನ್ನು ಮೂರನೇದು ನಾವು ಜೀವನ ಮಾಡ್ತಿರುವಂತ ವಾತಾವರಣ. ಇದ್ರ ಬಗ್ಗೆ ನಾನು ಹೆಚ್ಚು ಹೇಳೋದು ಬೇಡ, ಆಲ್ರೆಡಿ ತುಂಬಾ ಜನರಿಗೆ ಪರಿಚಯ ಇದೆ. ನಾವು ಜೀವನ ಮಾಡ್ತಂತ ವಾತಾವರಣ ಎಷ್ಟು ಪೊಲ್ಯೂಟೆಡ್ ಇದೆ ಅಂತಂದ್ರೆ, ಅಲ್ಲಿಂದ ಪೊಲ್ಯೂಷನ್ಸ್ ಬಂದು ನಮ್ಮ ಉಸಿರಾಟದ ಮುಖಾಂತರ ಶರೀರದ ಒಳಗಡೆ ಹೋಗಿ ಶರೀರದ ಅಂಗಾಂಗಗಳ ಜೀವಕೋಶಗಳನ್ನ ಡ್ಯಾಮೇಜ್ ಮಾಡ್ತಾ ಇದಾವೆ. ಒಟ್ಟಾರೆ ಇವತ್ತು ನಮ್ಗೆ ಏನ್ ಅರ್ಥ ಆಯ್ತು ಅಂತಂದ್ರೆ, ಮನುಷ್ಯನ ಶರೀರ ತಯಾರಾಗಿರುವಂತದ್ದೇ ಜೀವಕೋಶಗಳಿಂದ. ಬಟ್ ಜೀವಕೋಶ ಆರೋಗ್ಯವಾಗಿದ್ರೆ ಮನುಷ್ಯ ಆರೋಗ್ಯ ಇರ್ಲಿಕ್ಕೆ ಸಾಧ್ಯ. ಬಟ್ ದುರದೃಷ್ಟವಶಾತ್ ಹಲವಾರು ಕಾರಣಗಳಿಂದ ನಮ್ಮ ಜೀವಕೋಶ ಡ್ಯಾಮೇಜ್ ಆಗ್ತಾ ಇದ್ದೇವೆ. ಆ ಒಂದು ಕಾರಣಕ್ಕೆ ಅತಿ ವೇಗವಾಗಿ ಮನುಷ್ಯ ತನ್ನ ರೋಗಕ್ಕೆ ತುತ್ತು ಮಾಡ್ಕೊಳ್ತಾ ಇದ್ದಾನೆ. Get yielded to the diseases very soon. ಬರೋ ದಿನಗಳಲ್ಲಿ ನಾವು ಏನ್ ತಿಳ್ಕೊಳ್ಳಿಕ್ಕೆ ಶುರು ಮಾಡ್ತೀವಿ ನೆಕ್ಸ್ಟ್ ಕ್ಲಾಸ್ ಅಂದೇನೆ ಅಂತಂದ್ರೆ, ಈ ಜೀವಕೋಶಗಳು ಹ್ಯಾಕ್ ತಯಾರಾಗಿದ್ದಾವೆ, ಜೀವಕೋಶ ಒಳಗಡೆ ಏನೆಲ್ಲ ಕೆಲಸ ನಡೀತಾ ಇರ್ತವೆ, ಏನೆಲ್ಲ ಪಾರ್ಟ್ಸ್ ಇದಾವೆ, ಅದನ್ನ ತಿಳ್ಕೊಳ್ಳೋಣ. ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಟ್ರೆಸ್ಟಿಂಗ್.
ನೀವ್ ಇಂಟ್ರೆಸ್ಟ್ ಕೊಟ್ರೆ ಮಾತ್ರ. ಇನ್ನ ನೆಕ್ಸ್ಟ್ ತಿಳ್ಕೊಳಿಕ್ಕೆ ಶುರು ಮಾಡೋಣ. ಈ ಜೀವಕೋಶಗಳಿಗೆ ಏನ್ ಆಹಾರ ಬೇಕು, ಇದಕ್ಕೆ ಇಡ್ಲಿ ವಡೆ ಬೇಕಾ, ಮಸಾಲೆ ದೋಸೆ ಪಾನಿಪುರಿ ಬೇಕಾ ತಿಳ್ಕೊಳ್ಳೋಣ. ಅವು ಬೇಕಾಗಿಲ್ಲ, ಅದಕ್ಕೆ ಬೇಕಾಗಿರುವಂತದ್ದು ಒಂದ್ಸತಿ ರಿಪೀಟ್ ಮಾಡ್ರಿ ಅಂತ ಹೇಳಿದ್ರೆ ರಿಪೀಟ್ ಮಾಡ್ತಾ ಇದೀನಿ. ಪ್ರೋಟೀನ್ಸ್, ವಿಟಮಿನ್ಸ್, ಕಾರ್ಬೋಹೈಡ್ರೇಟ್ಸ್, ಅಮಿನೋ ಆಸಿಡ್ಸ್, ಮಿನರಲ್ಸ್, ಎನ್ಸೈಮ್ಸ್, ಫೈಬರ್ಸ್, ಫ್ಯಾಟಿ ಆಸಿಡ್, ಇವೆಲ್ಲದನ್ನು ಪೋಷಕಾಂಶಗಳು ಅಂತ ಕರಿತೀವಿ. ಅವೆಲ್ಲ ಯಾವ್ಯಾವ ತಿನ್ನುವಂತ ಆಹಾರದಲ್ಲಿ ಸಿಗ್ತವೆ, ಅವುಗಳ ಕೊರತೆಯಿಂದಾಗಿ ಏನ್ ಸಮಸ್ಯೆ ಆಗುತ್ತೆ, ಅವುಗಳ ಪರ್ ಡೇ ಎಷ್ಟು ತಗೋಬೇಕು ನಮ್ಮ ಶರೀರಕ್ಕೆ, ಕ್ಯಾಲ್ಸಿಯಂ ಎಷ್ಟು ತಿನ್ಬೇಕು. ಯಾರೋ ನನ್ ಕಡೆ ನೋಡಿ ಫ್ರೆಂಡ್ಸ್, ಆಪಲ್ ಆರೋಗ್ಯಕ್ಕೆ ಒಳ್ಳೇದಂತಂದ್ರೆ ಒಂದ್ ಫುಲ್ ಆಪಲ್ ತಿಂದ್ಬಿಡ್ತಾರೆ. ಅರ್ಧ ಡಜನ್ ಬಾಳೆಹಣ್ಣು ತಿನ್ನೋರಿದ್ದಾರೆ. ಬಾದಾಮಿ, ಗೋಡಂಬಿ ಆರೋಗ್ಯಕ್ಕೆ ಒಳ್ಳೇದಂತ ಬಾದಾಮಿ ಬರ್ಫಿ, ಗೋಡಂಬಿ ಬರ್ಫಿನೇ ತಿನ್ನೋರಿದ್ದಾರೆ. ಎಷ್ಟೆಷ್ಟು ಬೇಕಾಗತ್ತೆ ಶರೀರಕ್ಕೆ, ಯಾವ ಪೋಷಕಾಂಶಗಳು ಎಷ್ಟೆಷ್ಟು ಬೇಕಾಗತ್ತೆ, ಅದನ್ನ ಬರೋ ಕ್ಲಾಸ್ ಅಲ್ಲಿ ತಿಳ್ಕೊಳ್ಳಿಕ್ಕೆ ಶುರು ಮಾಡೋಣ. ಹೀಗೆ ನಮ್ಮ ಪ್ರಯಾಣ ಶುರು ಆಗುತ್ತೆ ಫ್ರೆಂಡ್ಸ್. ಐ ಆಮ್ ವೆರಿ ಹ್ಯಾಪಿ ಟು ಬಿ ವಿತ್ ಯು ಆಲ್ ಇನ್ ದಿಸ್ ಜರ್ನಿ. ಈ ಪ್ರಯಾಣದಲ್ಲಿ ನಿಮ್ ಜೊತೆಗೆ ಇರ್ಲಿಕ್ಕೆ ನನ್ಗೆ ಖುಷಿ ಇದೆ. SHK ವೆಲ್ನೆಸ್ ಫೌಂಡೇಶನ್, ನಿಮ್ಮ ಸೀನಿಯರ್ಸ್, ಈ ಎರಡು ಟೀಮ್ ಏನಿದೆ, ವಿಲ್ ಬಿ ಕಮಿಟೆಡ್ ಫಾರ್ ಯುವರ್ ಲರ್ನಿಂಗ್, ಯುವರ್ ನಾಲೆಜ್, ಎನ್ರಿಚಿಂಗ್ ಯುವರ್ ಕೆಪಾಸಿಟಿ ಟು ಗ್ರೋ ವೆರಿ ಬಿಗ್ ಇನ್ ದಿಸ್ ಆರ್ಗನೈಸೇಷನ್. ನಿಮ್ಮ ಸಾಮರ್ಥ್ಯವನ್ನು ಹೆಚ್ಚಿಸಲಿಕ್ಕೆ ಸಂಸ್ಥೆಯಲ್ಲಿ ಎತ್ತರಕ್ಕೆ ಬೆಳೆಯೋ ಹಾಗೆ. ಕುದುರೆಯನ್ನ ನೀರು ತನಕ ಕರ್ಕೊಂಡು ಹೋಗ್ಬೋದು, ಕುಡಿಯೋದು ಅದರದ ಜವಾಬ್ದಾರಿ. ಮಾರ್ಗದರ್ಶನ ಮಾಡಬಹುದು, ಬಟ್ ಆ ಮಾರ್ಗದರ್ಶನದಲ್ಲಿ ಮುಂದುವರೆದು ಬೆಳೆಯುವಂತದ್ದು ನಿಮ್ಮ ವೈಯಕ್ತಿಕ ಜವಾಬ್ದಾರಿ ಆಗಿರ್ತದೆ. ಐ ಆಮ್ ಪ್ರೌಡ್, ಹೇಳಲಿಕ್ಕೆ ಹೆಮ್ಮೆ ಅನ್ಸುತ್ತೆ. ಕಮಿಟೆಡ್ ಟೀಮ್ ನಲ್ಲಿ ನೀವು ಸದಸ್ಯರಾಗಿದ್ದೀರಾ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೆದಿರುವಂತ ಸಂಸ್ಥೆಯಲ್ಲಿ ನೀವು ಸದಸ್ಯರಾಗಿದ್ದೀರಾ. ರಿಸರ್ಚ್ ಬೇಸ್ಡ್ ಪ್ರಾಡಕ್ಟ್ಸ್ ನ ಕೊಡ್ತಾ ಇರುವಂತ ಸಂಸ್ಥೆಯಲ್ಲಿ ಸದಸ್ಯರಾಗಿದ್ದೀರಾ. ಈಗ ಆಲ್ರೆಡಿ ದೊಡ್ಡ ದೊಡ್ಡ ಸಾಧನೆಗಳನ್ನ ಈ ಸಂಸ್ಥೆಯಲ್ಲಿ ಮಾಡಿದವರ ಮಾರ್ಗದರ್ಶನದಲ್ಲಿ ಬೆಳಿಲಿಕ್ಕೆ ಸಾಧ್ಯತೆ ಇದೆ. ಈಗ ಆಲ್ರೆಡಿ SHK ವೆಲ್ನೆಸ್ ಫೌಂಡೇಶನ್ ಇಂದ 100 ಜನ ಕೋರ್ಸ್ ನ ಮುಗಿಸ್ಕೊಂಡು ತಮ್ಮ ಕುಟುಂಬನ ಆರೋಗ್ಯದ ಕಾಪಾಡ ಅಂತ ಕರಿತೀವಿ, ಜವಾಬ್ದಾರಿನ ತಗೊಂಡವ್ರು ಇದ್ದಾರೆ. ಆರ್ಥಿಕವಾಗಿ ತಮ್ಮ ಸಂಸ್ಥೆಗಳಲ್ಲಿ ಬೆಳೆದವರಿದ್ದಾರೆ. ಅಂತ ಒಂದು ಅದೃಷ್ಟ ನಿಮಗೂ ಇದೆ. ಅದನ್ನ ಉಳಿಸ್ಕೊಳ್ಳೋದು, ಬೆಳೆಸ್ಕೊಳ್ಳೋದು ನಿಮ್ಮ ಜವಾಬ್ದಾರಿ ಅಂತ ಹೇಳ್ತಾ ಇವತ್ತಿನ ಈ ಕ್ಲಾಸ್ಗೆ ಐ ಆಮ್ ಸೈನಿಂಗ್ ಆಫ್. ನೆಕ್ಸ್ಟ್ ಕ್ಲಾಸ್ ನಿಮಗೆ 27ನೇ ತಾರೀಕು ಇರುತ್ತೆ, 27th ಇರುತ್ತೆ. ಶಾರ್ಪ್ 6:55 ಗೆ ಶುರು ಆಗುತ್ತೆ. 6:50 ಗೆ ಜಾಯಿನ್ ಆಗಿ. ಇದು ತುಂಬಾ ಇಂಪಾರ್ಟೆಂಟ್ ಫ್ರೆಂಡ್ಸ್. ಆ ಆಟಿಟ್ಯೂಡ್ ಮೇಕ್ಸ್ ದ ಡಿಫರೆನ್ಸ್. 6:55 ಶುರು ಆಗುತ್ತಲ್ಲ, 6:50 ಗೆ ಯಾಕೆ ಹೋಗ್ಬೇಕು? ನೋ, ಐ ವಾಂಟ್ ಟು ಬಿ ದ ಫಸ್ಟ್. ನಾನು ಎಂಟ್ರದಾಗ ಒಬ್ರು ಜಾಯ್ನ್ ಆಗಿರ್ಬಾರ್ದಲ್ಲಿ, ಆ ಹಠ ಇರ್ಲಿ. ನಾನು ಬಂದಾಗ ಇನ್ನು ಇಬ್ಬರೇ ಜಾಯ್ನ್ ಆಗಿರ್ಬೇಕು, ಆ ಹಠ ಇರ್ಲಿ. ಐ ವಾಂಟ್ ಟು ಬಿ ದ ಫಸ್ಟ್. ಪ್ರತಿಯೊಂದರಲ್ಲೂ ಐ ವಾಂಟ್ ಟು ಬಿ ದ ಫಸ್ಟ್. ಈ ಹಠವನ್ನ ಬೆಳೆಸ್ಕೊಳ್ಳಿ. ಇನ್ ಕೇಸ್ ನೀವು ಯಾರಾದ್ರೂ ಅಡ್ಮಿಷನ್ ತಗೊಂಡಿಲ್ಲ ಅಂತಂದ್ರೆ ನಾನು ನಿಮಗೆ ಸ್ವಲ್ಪ ಬೇಸರದ ಸತ್ಯ ಹೇಳ್ತೀನಿ, ಇದು ಸತ್ಯ. ಅಂತ ವಿಚಾರಗಳನ್ನ ಎದುರಿಸಲೇಬೇಕು. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಅಡ್ಮಿಷನ್ ಇಲ್ಲದೆ ಇರೋರಿಗೆ ಅವಕಾಶ ಇರಲ್ಲ. ಇವತ್ತು ವಿಶೇಷವಾಗಿ ಫಸ್ಟ್ ಕ್ಲಾಸ್ ಆದ್ದರಿಂದ ಒಂದು ಪರಿಚಯ ನಿಮಗೂ ಸಿಗ್ಲಿ ಅನ್ನೋ ದೃಷ್ಟಿಯಿಂದ ನಿಮಗೆ ಅವಕಾಶ ಮಾಡಿಕೊಡ್ಲಾಗಿತ್ತು. ನಿಮ್ಮ ಸೀನಿಯರ್ಸ್ ಜೊತೆಗೆ ಸಂಪರ್ಕದಲ್ಲಿರ್ರಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ನಿಮಗೆ ಅಡ್ಮಿಷನ್ ತಗೊಂಡವರಿಗೆ ಮಾತ್ರ ಅವಕಾಶ ಇರ್ತದೆ. ನಾನು ಸ್ಟ್ರಿಕ್ಟ್ಲಿ ಬಿಲೀವ್ ಮಾಡುವಂತದ್ದು, ಕೇಳಿಸ್ಕೊಳ್ಳಿ ಫ್ರೆಂಡ್ಸ್, ನಾನು ಸ್ಟ್ರಿಕ್ಟ್ಲಿ ಬಿಲೀವ್ ಮಾಡುವಂತದ್ದು ಕೇವಲ ನಿಮ್ಮ ಕುಟುಂಬವನ್ನ ಆರೋಗ್ಯವಾಗಿ ಕಾಪಾಡಿಕೊಳ್ಳಿಕ್ಕೆ ಸಾಧ್ಯತೆ ಆಗಿದೆ ಅಂದ್ರೆ ನನ್ನ ಪ್ರಕಾರ 5 ಲಕ್ಷ ರೂಪಾಯಿ ಬೆಲೆ ಆಗುತ್ತೆ. ಈ ಸಂಸ್ಥೆಯಲ್ಲಿ ಆರ್ಥಿಕವಾಗಿ ನೀವು ಬೆಳೆದ ನಿಮ್ಮ ಕನಸುಗಳನ್ನು ಈಡೇರಿಸಿಕೊಳ್ಳಿಕ್ಕೆ ಸಾಧ್ಯತೆ ಇದ್ರೆ 1 ಕೋಟಿ ರೂಪಾಯಿ ಬೆಲೆ. ಬಟ್ ಕೋರ್ಸ್ ಫೀಸ್ ಎಷ್ಟು ಅಂತ ನಿಮಗೆ ಗೊತ್ತಿದೆ. ನಾಳೆ ಈ ಸಂಸ್ಥೆಯಲ್ಲಿ ಬರೀ ನೀವು ನನ್ ಕಡೆ ನೋಡಿ ಫ್ರೆಂಡ್ಸ್, ಬರೀ ನೀವು 25,000 ರೂಪಾಯಿ ಪರ್ ಮಂತ್ ರೀಚ್ ಆದ್ರೆ, 50,000 ರೂಪಾಯಿ ಪರ್ ಮಂತ್ ರೀಚ್ ಆದ್ರೆ ಅದಕ್ಕೆ ಕಾರಣ ಈ ಶಿಕ್ಷಣ, ಈ ಮಾರ್ಗದರ್ಶನ ಅಂತ ಆಗಿರ್ತದೆ. ಆ ಫೀಸ್ ಎಷ್ಟು ಅಂತ ನಿಮಗೆ ಗೊತ್ತಿದೆ. Don't expect anything to be free in this world. Wrong attitude. ನಾನ್ ಬೆಳಿಬೇಕು ಅಂತಂದ್ರೆ ನನ್ನಲ್ಲಿ ಇರ್ಬೇಕಾಗಿರೋ ಮೊದಲನೇ ಕಮಿಟ್ಮೆಂಟ್, ನಾನು ಫೀಸ್ ಕಟ್ಟಬೇಕು. 2ನೇದು ಶ್ರದ್ಧೆಯಿಂದ ಕ್ಲಾಸಸ್ ಅಟೆಂಡ್ ಮಾಡಬೇಕು. 3ನೇದು ಕಲ್ತಿದ್ದನ್ನೆಲ್ಲ ಜೀವನದಲ್ಲಿ ಅಳವಡಿಸ್ಕೋಬೇಕು. 4ನೇದು ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೆಲ್ಲ 10 ಜನರ ಜೊತೆಗೆ ಹಂಚ್ಕೊಳ್ಳಿಕ್ಕೆ ಶುರು ಮಾಡ್ಬೇಕು. ಟೀಮ್ ದೊಡ್ಡದು ಮಾಡ್ಬೇಕು. ಸೀನಿಯರ್ ಲೀಡರ್ಸ್ ಗೆ ಇನ್ನೂ ಅವಕಾಶ ಇದೆ. ನಿಮ್ ಕಡೆ 5 ಜನ ಇದ್ದಾರೆ, ಬಟ್ ಇನ್ನ 2 ಅಡ್ಮಿಷನ್ ತಗೊಂಡಿದ್ರೆ 3 ಜನದ ಅಡ್ಮಿಷನ್ ಮಾಡಿಸಿ. ಕಾರಣ ನಿಮ್ಮ ಕೆಳಗಡೆ 100 ಜನ ಈ ಕೋರ್ಸ್ ಮುಗಿಸ್ಕೊಂಡವ್ರು ಇರಬೇಕು. ದಟ್ ಶುಡ್ ಬಿ ಅವರ್ ವಿಷನ್. ಪ್ರತಿಯೊಬ್ಬರಿಗೂ